ನರೇಂದ್ರ ಮೋದಿ ಸೇನೆಗೆ ಸಂಪೂರ್ಣ ಅಧಿಕಾರ ಕೊಟ್ಟರು. ಮೋದಿ ಎಲ್ಲಾದ್ರೂ ಹೊಡೀರಿ, ಹೆಂಗಾದ್ರೂ ಹೊಡೀರಿ, ಯಾವಾಗ ಬೇಕಿದ್ರು ಪಾಕಿಸ್ತಾನಕ್ಕೆ ಹೊಡೀರಿ ಅಂತ. ಮೊದಲು ಹೇಗಿತ್ತು ಅಂತಂದ್ರೆ, ಒಬ್ಬ ಪ್ರತ್ಯೇಕತಾವಾದಿನೋ ಅಥವಾ ಯಾವನೊಬ್ಬ ಮಿಲಿಟೆಂಟೋ ಮತ್ತೊಬ್ಬ ಯಾರೇ ಒಂದು ಸೈನ್ಯಕ್ಕೆ ಕಲ್ಲೆಸೆದ್ರೆ ಅಥವಾ ಸೈನ್ಯಕ್ಕೆ ಗುಂಡು ಹೊಡೆದ್ರೆ ವಾಪಸ್ ಹೊಡಿಬೇಕು ಅಂತಂದ್ರೆ ಡೆಲ್ಲಿಯಿಂದ ಮಾಹಿತಿ ಆರ್ಡರ್ ಪಡೆಯಬೇಕಾಗಿದೆ. ಇಂಥ ಅಮಾನವೀಯ ಪರಿಸ್ಥಿತಿ, ಎಂಥ ಅಮಾನವೀಯ ಪರಿಸ್ಥಿತಿ ಅಂದ್ರೆ ನಮ್ದೇನಾಯ್ತು ಅಂದ್ರೆ, ನಮ್ಗೆ ಏನಿತ್ತು ಅಂದ್ರೆ ಅದು ಅವ್ರು ಸರಿಯಾಗಬಹುದು ಅಂತ, ಅದು ಆಗ್ತಾ ಇಲ್ಲ ಅದು. ಆಮೇಲೆ ಮೋದಿ ಬಂದ ನಂತರ ಅವನು ಗುಂಡು ಹೊಡೆಯೋದ್ ಬಿಡಿ, ಅವನು ಕೈ ಎತ್ತು ಗುದ್ದ ಹಿಂಗೆ ರೈಫಲ್ ರೆಡಿ ಮಾಡೋದಕ್ಕಿಂತ ಮೊದಲು ಡಿಮ್ ಅಂತ ಇಲ್ಲಿಂದ ಹೊಡಿಬಹುದಾಗಿತ್ತು. ಸೊ ಆ ಸ್ವಾತಂತ್ರ್ಯ ಒಂದು ಸಿಕ್ಕಿದೆ. ಮೊದಲೆಲ್ಲ ಅಲ್ಲಿ ಹೆಂಗೆ ಅಂತಂದ್ರೆ, ಪೊಲೀಸರಿಗೆ ಸೈನಿಕರಿಗೆ ಹೊಡೆದ್ರೆ ಅವ್ರು ಹೊಡಿತಾ ಇರಬಹುದು, ಇವ್ರು ನಿಂತು ಸುಮ್ಮನೆ ನಿಂತ್ಕೊಳ್ಬೇಕು. ಅಸಹಕಾರ ಚಳವಳಿ, ಮಾಡದ ಅಸಹಕಾರ ಚಳವಳಿ. ಇದೀಗ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯಿರಿ, ಭಾರತೀಯ ಸೇನೆಗೆ ಮೋದಿ ಫುಲ್ ಫ್ರೀಡಂ ಕೊಟ್ಟಿದ್ದಾರೆ. ಸೇನೆ ಮೇಲೆ ನನಗೆ ಅಪಾರ ನಂಬಿಕೆ ಇದೆ, ಖತರ್ನಾಕ್ ಶಸ್ತ್ರಗಳಿಗೆ ಕೆಲಸ ಕೊಡಲಿದೆ ಸೇನೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಇದರ ಜೊತೆಗೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಲೇಬೇಕು ಅಂತ ಪ್ರಧಾನಿ ಮೋದಿ ಪಣ ತೊಟ್ಟಂತೆ ಕಾಣ್ತಾ ಇದೆ. ಯಾಕಂದ್ರೆ ಅದಕ್ಕೆ ಬೇಕಿರುವಂತ ಎಲ್ಲೂ ಕೂಡ ಒಂದು ಪಾಯಿಂಟ್ ಕೂಡ ತಪ್ಪಾಗಬಾರದು ಅಂತ. ಯಾಕಂದ್ರೆ ನಾಳೆ ಯುದ್ಧ ಎಲ್ಲ ಶುರುವಾದ ನಂತರ ಅಂತಾರಾಷ್ಟ್ರೀಯ ಮಟ್ಟದಕ್ಕೆ ನಾವು ಹೋಗಬೇಕಾಗುತ್ತೆ. ನಾವು ಇಲ್ಲೇ ಡೆಲ್ಲಿಯಲ್ಲೇ ಇಲ್ಲಿ ರೌಂಡ್ ಹೊಡ್ಕೊಂಡು ಕುತ್ಕೊಂಡು ಇರೋದಿಲ್ಲ. ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ. ನೀವು ಕೇಳಬಹುದು, ಇಸ್ರೇಲ್ ಹೊಡೆಯುತ್ತೆ, ರಷ್ಯಾ ಹೊಡೆಯುತ್ತೆ, ಇವರೆಲ್ಲ ಹಿಂಗ್ ಮಾಡ್ತಾರೆ ತಂದ್ಬಿಟ್ಟು. ಅದುವೇ ಈಗ ಇವರು 26 ಜನರನ್ನು ಹೊಡೆದಿದ್ದಾರಲ್ಲ, ನಮಗೆ ಬೇಕಿರೋದು ಒಂದೇ ಸಾಕ್ಷ್ಯ, ಅದನ್ನು ಸಂಗ್ರಹ ಮಾಡುವಂಥದ್ದು. ಇದಕ್ಕೆ ಪಾಕಿಸ್ತಾನದ ಕುಮ್ಮಕ್ಕಿದೆ, ಇದಕ್ಕೆ ಪಾಕಿಸ್ತಾನದ ಸಪೋರ್ಟ್ ಇದೆ. ಇದು ಪಾಕಿಸ್ತಾನದ ಆಣತಿಯಂತೆ ನಡೆದಿದೆ. ಅಂದರೆ ಡಿಜಿಟಲ್ ಸಾಕ್ಷ್ಯಗಳನ್ನು ಒದಗಿಸ್ತಾ ಇದ್ದಾರೆ. ಅವರಿಗೆ ಯಾವುದಾದ್ರೂ ISI ಲಿಂಕ್ ಇಂದ ಅಥವಾ ಪಾಕಿಸ್ತಾನ ಸೇನೆಯಿಂದ ಅಥವಾ ಕರಾಚಿಯಿಂದ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟವರಿಂದ ಏನಾದರೂ ಮಾಹಿತಿ ಬಂದು ಅದನ್ನು ಮಾಡಿದ್ರ ಅಥವಾ ಮದ್ದುಗುಂಡುಗಳನ್ನು ಯಾರಾದರೂ ಕೊಟ್ಟರು, ಅಂತ ಸಾಕ್ಷ್ಯಗಳನ್ನ ತಗೊಂಡ್ಬಂದು ಮೊನ್ನೆ 100 ರಾಜತಾಂತ್ರಿಕರನ್ನ ಕರೆಸಿ, ನೋಡಿ ಹಿಂಗಿದೆ ಹಿಂಗಿದೆ. ಆಗ ಅವರು ಹೇಳ್ತಾರೆ, ಅವ್ರಿಗೆ ಇಲ್ಲ ಸರ್, ನಿಜವಾಗ್ಲೂ ಪಾಕಿಸ್ತಾನ ಭಾರತ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಸಾಫ್ಟ್ ಕಾರ್ನರ್ ಆಗಿರಬೇಕು ಭಾರತ ಬಗ್ಗೆ ಅಂತ ಹೇಳ್ತಾರೆ. ಅದನ್ನ ಮಾಡ್ಬಿಟ್ಟು ಮಾಡುವಂತ ಪ್ರಯತ್ನಗಳಾಗ್ತಾ ಇರೋದು. ಈಗ ಲೇಟು ಮತ್ತೊಂದು ಆಗ್ತಾ ಇರೋದು ಅದೇ ಒಂದು ಕಾರಣಕ್ಕೆ. ಮತ್ತೆ ಎರಡನೇನಪ್ಪಾ ಅಂತಂದ್ರೆ, ಸೇನೆ ಸನ್ನದ್ಧವಾಗಿದೆ ಇದೆಯಾ. ನರೇಂದ್ರ ಮೋದಿ ಸೇನೆಗೆ ಸಂಪೂರ್ಣ ಅಧಿಕಾರ ಕೊಟ್ಟರು. ಮೋದಿ ಎಲ್ಲಾದ್ರೂ ಹೊಡೀರಿ, ಹೆಂಗಾದ್ರೂ ಹೊಡೀರಿ, ಯಾವಾಗ ಬೇಕಿದ್ರು ಪಾಕಿಸ್ತಾನಕ್ಕೆ ಹೊಡೀರಿ ಅಂತ. ಮೊದಲು ಹೇಗಿತ್ತು ಅಂತಂದ್ರೆ, ಒಬ್ಬ ಪ್ರತ್ಯೇಕತಾವಾದಿನೋ ಅಥವಾ ಯಾವನೊಬ್ಬ ಮಿಲಿಟೆಂಟೋ ಮತ್ತೊಬ್ಬ ಯಾರೇ ಒಂದು ಸೈನ್ಯಕ್ಕೆ ಕಲ್ಲೆಸೆದ್ರೆ ಅಥವಾ ಸೈನ್ಯಕ್ಕೆ ಗುಂಡು ಹೊಡೆದ್ರೆ ವಾಪಸ್ ಹೊಡಿಬೇಕು ಅಂತಂದ್ರೆ ಡೆಲ್ಲಿಯಿಂದ ಮಾಹಿತಿ ಆರ್ಡರ್ ಪಡೆಯಬೇಕಾಗಿದೆ. ಇಂಥ ಅಮಾನವೀಯ ಪರಿಸ್ಥಿತಿ, ಎಂಥ ಅಮಾನವೀಯ ಪರಿಸ್ಥಿತಿ ಅಂದ್ರೆ ನಮ್ದೇನಾಯ್ತು ಅಂದ್ರೆ, ನಮ್ಗೆ ಏನಿತ್ತು ಅಂದ್ರೆ ಅದು ಅವ್ರು ಸರಿಯಾಗಬಹುದು ಅಂತ, ಅದು ಆಗ್ತಾ ಇಲ್ಲ ಅದು. ಆಮೇಲೆ ಮೋದಿ ಬಂದ ನಂತರ ಅವನು ಗುಂಡು ಹೊಡೆಯೋದ್ ಬಿಡಿ, ಅವನು ಕೈ ಎತ್ತು ಗುದ್ದ ಹಿಂಗೆ ರೈಫಲ್ ರೆಡಿ ಮಾಡೋದಕ್ಕಿಂತ ಮೊದಲು ಡಿಮ್ ಅಂತ ಇಲ್ಲಿಂದ ಹೊಡಿಬಹುದಾಗಿತ್ತು. ಸೊ ಆ ಸ್ವಾತಂತ್ರ್ಯ ಒಂದು ಸಿಕ್ಕಿದೆ. ಮೊದಲೆಲ್ಲ ಅಲ್ಲಿ ಹೆಂಗೆ ಅಂತಂದ್ರೆ, ಪೊಲೀಸರಿಗೆ ಸೈನಿಕರಿಗೆ ಹೊಡೆದ್ರೆ ಅವ್ರು ಹೊಡಿತಾ ಇರಬಹುದು, ಇವ್ರು ನಿಂತು ಸುಮ್ಮನೆ ನಿಂತ್ಕೊಳ್ಬೇಕು. ಅಸಹಕಾರ ಚಳವಳಿ, ಮಾಡದ ಅಸಹಕಾರ ಚಳವಳಿ. ಇದೀಗ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯಿರಿ, ಭಾರತೀಯ ಸೇನೆಗೆ ಮೋದಿ ಫುಲ್ ಫ್ರೀಡಂ ಕೊಟ್ಟಿದ್ದಾರೆ. ಸೇನೆ ಮೇಲೆ ನನಗೆ ಅಪಾರ ನಂಬಿಕೆ ಇದೆ, ಖತರ್ನಾಕ್ ಶಸ್ತ್ರಗಳಿಗೆ ಕೆಲಸ ಕೊಡಲಿದೆ ಸೇನೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಇದರ ಜೊತೆಗೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಲೇಬೇಕು ಅಂತ ಪ್ರಧಾನಿ ಮೋದಿ ಪಣ ತೊಟ್ಟಂತೆ ಕಾಣ್ತಾ ಇದೆ. ಯಾಕಂದ್ರೆ ಅದಕ್ಕೆ ಬೇಕಿರುವಂತ ಎಲ್ಲೂ ಕೂಡ ಒಂದು ಪಾಯಿಂಟ್ ಕೂಡ ತಪ್ಪಾಗಬಾರದು ಅಂತ. ಯಾಕಂದ್ರೆ ನಾಳೆ ಯುದ್ಧ ಎಲ್ಲ ಶುರುವಾದ ನಂತರ ಅಂತಾರಾಷ್ಟ್ರೀಯ ಮಟ್ಟದಕ್ಕೆ ನಾವು ಹೋಗಬೇಕಾಗುತ್ತೆ. ನಾವು ಇಲ್ಲೇ ಡೆಲ್ಲಿಯಲ್ಲೇ ಇಲ್ಲಿ ರೌಂಡ್ ಹೊಡ್ಕೊಂಡು ಕುತ್ಕೊಂಡು ಇರೋದಿಲ್ಲ. ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ. ನೀವು ಕೇಳಬಹುದು, ಇಸ್ರೇಲ್ ಹೊಡೆಯುತ್ತೆ, ರಷ್ಯಾ ಹೊಡೆಯುತ್ತೆ, ಇವರೆಲ್ಲ ಹಿಂಗ್ ಮಾಡ್ತಾರೆ ತಂದ್ಬಿಟ್ಟು. ಅದುವೇ ಈಗ ಇವರು 26 ಜನರನ್ನು ಹೊಡೆದಿದ್ದಾರಲ್ಲ, ನಮಗೆ ಬೇಕಿರೋದು ಒಂದೇ ಸಾಕ್ಷ್ಯ, ಅದನ್ನು ಸಂಗ್ರಹ ಮಾಡುವಂಥದ್ದು. ಇದಕ್ಕೆ ಪಾಕಿಸ್ತಾನದ ಕುಮ್ಮಕ್ಕಿದೆ, ಇದಕ್ಕೆ ಪಾಕಿಸ್ತಾನದ ಸಪೋರ್ಟ್ ಇದೆ. ಇದು ಪಾಕಿಸ್ತಾನದ ಆಣತಿಯಂತೆ ನಡೆದಿದೆ. ಅಂದರೆ ಡಿಜಿಟಲ್ ಸಾಕ್ಷ್ಯಗಳನ್ನು ಒದಗಿಸ್ತಾ ಇದ್ದಾರೆ. ಅವರಿಗೆ ಯಾವುದಾದ್ರೂ ISI ಲಿಂಕ್ ಇಂದ ಅಥವಾ ಪಾಕಿಸ್ತಾನ ಸೇನೆಯಿಂದ ಅಥವಾ ಕರಾಚಿಯಿಂದ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟವರಿಂದ ಏನಾದರೂ ಮಾಹಿತಿ ಬಂದು ಅದನ್ನು ಮಾಡಿದ್ರ ಅಥವಾ ಮದ್ದುಗುಂಡುಗಳನ್ನು ಯಾರಾದರೂ ಕೊಟ್ಟರು, ಅಂತ ಸಾಕ್ಷ್ಯಗಳನ್ನ ತಗೊಂಡ್ಬಂದು ಮೊನ್ನೆ 100 ರಾಜತಾಂತ್ರಿಕರನ್ನ ಕರೆಸಿ, ನೋಡಿ ಹಿಂಗಿದೆ ಹಿಂಗಿದೆ. ಆಗ ಅವರು ಹೇಳ್ತಾರೆ, ಅವ್ರಿಗೆ ಇಲ್ಲ ಸರ್, ನಿಜವಾಗ್ಲೂ ಪಾಕಿಸ್ತಾನ ಭಾರತ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಸಾಫ್ಟ್ ಕಾರ್ನರ್ ಆಗಿರಬೇಕು ಭಾರತ ಬಗ್ಗೆ ಅಂತ ಹೇಳ್ತಾರೆ. ಅದನ್ನ ಮಾಡ್ಬಿಟ್ಟು ಮಾಡುವಂತ ಪ್ರಯತ್ನಗಳಾಗ್ತಾ ಇರೋದು. ಈಗ ಲೇಟು ಮತ್ತೊಂದು ಆಗ್ತಾ ಇರೋದು ಅದೇ ಒಂದು ಕಾರಣಕ್ಕೆ. ಮತ್ತೆ ಎರಡನೇನಪ್ಪಾ ಅಂತಂದ್ರೆ, ಸೇನೆ ಸನ್ನದ್ಧವಾಗಿದೆ ಇದೆಯಾ. ನರೇಂದ್ರ ಮೋದಿ ಸೇನೆಗೆ ಸಂಪೂರ್ಣ ಅಧಿಕಾರ ಕೊಟ್ಟರು. ಮೋದಿ ಎಲ್ಲಾದ್ರೂ ಹೊಡೀರಿ, ಹೆಂಗಾದ್ರೂ ಹೊಡೀರಿ, ಯಾವಾಗ ಬೇಕಿದ್ರು ಪಾಕಿಸ್ತಾನಕ್ಕೆ ಹೊಡೀರಿ ಅಂತ.
ಮೊದಲು ಹೇಗಿತ್ತು ಅಂತಂದ್ರೆ ಒಬ್ಬ ಪ್ರತ್ಯೇಕತಾವಾದಿನೋ ಅಥವಾ ಯಾವನೊಬ್ಬ ಮಿಲಿಟೆಂಟೋ ಮತ್ತೊಬ್ಬ ಯಾರೇ ಒಂದು ಸೈನ್ಯಕ್ಕೆ ಕಲ್ಲೆಸೆದ್ರೆ ಅಥವಾ ಸೈನ್ಯಕ್ಕೆ ಗುಂಡು ಹೊಡೆದ್ರೆ ವಾಪಸ್ ಹೊಡಿಬೇಕು ಅಂತಂದ್ರೆ ಡೆಲ್ಲಿಯಿಂದ ಮಾಹಿತಿ ಆರ್ಡರ್ ಪಡೆಯಬೇಕಾಗಿದೆ. ಎಂಥ ಅಮಾನವೀಯ ಪರಿಸ್ಥಿತಿ, ಎಂಥ ಅಮಾನವೀಯ ಪರಿಸ್ಥಿತಿ. ಅಂದ್ರೆ ನಮ್ದೇನಾಯ್ತು ಅಂದ್ರೆ ನಮ್ಗೆ ಏನಿತ್ತು ಅಂದ್ರೆ ಅದು ಅವ್ರು ಸರಿಯಾಗ್ಬಹುದು ಅಂತ, ಅದು ಆಗ್ತಾ ಇಲ್ಲ ಅದು. ಆಮೇಲೆ ಮೋದಿ ಬಂದ ನಂತರ ಅವನು ಗುಂಡು ಹೊಡೆಯೋದ್ ಬಿಡಿ, ಅವನು ಕೈ ಎತ್ತು ಬಿದ್ದ ಹಿಂಗೆ ರೈಫಲ್ ರೆಡಿ ಮಾಡೋದಕ್ಕಿಂತ ಮೊದಲು ಡಿಮ್ ಅಂತ ಇಲ್ಲಿಂದ ಹೊಡಿಬಹುದಾಗಿತ್ತು. ಸೊ ಆ ಸ್ವಾತಂತ್ರ್ಯವನ್ನು ಸಿಕ್ಕಿದೆ. ಮೊದಲೆಲ್ಲ ಅಲ್ಲಿ ಹೆಂಗೆ ಅಂತಂದ್ರೆ ಪೊಲೀಸರಿಗೆ ಸೈನಿಕರಿಗೆ ಹೊಡೆದ್ರೆ ಅವ್ರು ಹೊಡಿತಾ ಇರ್ಬೋದು, ಇವ್ರು ನಿಂತು ಸುಮ್ಮನೆ ನಿಂತ್ಕೊಳ್ಬೇಕು. ಅಸಹಕಾರ ಚಳವಳಿ, ಮಾಡರ್ನ್ ಅಸಹಕಾರ ಚಳವಳಿ. ಇದೀಗ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯಿರಿ, ಭಾರತೀಯ ಸೇನೆಗೆ ಮೋದಿ ಫುಲ್ ಫ್ರೀಡಂ ಕೊಟ್ಟಿದ್ದಾರೆ. ಸೇನೆ ಮೇಲೆ ನನಗೆ ಅಪಾರ ನಂಬಿಕೆ ಇದೆ, ಖತರ್ನಾಕ್ ಶಸ್ತ್ರಗಳಿಗೆ ಕೆಲಸ ಕೊಡಲಿದೆ ಸೇನೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಇದರ ಜೊತೆಗೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಲೇಬೇಕು ಅಂತ ಪ್ರಧಾನಿ ಮೋದಿ ಪಣ ತೊಟ್ಟಂತೆ ಕಾಣ್ತಾ ಇದೆ. ಯಾಕಂದ್ರೆ ಅದಕ್ಕೆ ಬೇಕಿರುವಂತ ಎಲ್ಲೂ ಕೂಡ ಒಂದು ಪಾಯಿಂಟ್ ಕೂಡ ತಪ್ಪಾಗಬಾರದು ಅಂತ. ಯಾಕಂದ್ರೆ ನಾಳೆ ಯುದ್ಧ ಎಲ್ಲ ಶುರುವಾದ ನಂತರ ಅಂತಾರಾಷ್ಟ್ರೀಯ ಮಟ್ಟದಕ್ಕೆ ನಾವು ಹೋಗಬೇಕಾಗುತ್ತೆ. ನಾವು ಇಲ್ಲೇ ಡೆಲ್ಲಿಯಲ್ಲೇ ಇಲ್ಲಿ ರೌಂಡ್ ಹೊಡ್ಕೊಂಡು ಕುತ್ಕೊಂಡು ಇರೋದಿಲ್ಲ. ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ. ನೀವು ಕೇಳಬಹುದು, ಇಸ್ರೇಲ್ ಹೊಡೆಯುತ್ತೆ, ರಷ್ಯಾ ಹೊಡೆಯುತ್ತೆ, ಇವರೆಲ್ಲ ಹಿಂಗ್ ಮಾಡ್ತಾರೆ ತಂದ್ಬಿಟ್ಟು. ಅದುವೇ ಈಗ ಇವರು 26 ಜನರನ್ನು ಹೊಡೆದಿದ್ದಾರಲ್ಲ, ನಮಗೆ ಬೇಕಿರೋದು ಒಂದೇ ಸಾಕ್ಷ್ಯ, ಅದನ್ನು ಸಂಗ್ರಹ ಮಾಡುವಂಥದ್ದು. ಇದಕ್ಕೆ ಪಾಕಿಸ್ತಾನದ ಕುಮ್ಮಕ್ಕಿದೆ, ಇದಕ್ಕೆ ಪಾಕಿಸ್ತಾನದ ಸಪೋರ್ಟ್ ಇದೆ. ಇದು ಪಾಕಿಸ್ತಾನದ ಆಣತಿಯಂತೆ ನಡೆದಿದೆ. ಅಂದರೆ ಡಿಜಿಟಲ್ ಸಾಕ್ಷ್ಯಗಳನ್ನು ಒದಗಿಸ್ತಾ ಇದ್ದಾರೆ. ಅವರಿಗೆ ಯಾವುದಾದ್ರೂ ISI ಲಿಂಕ್ ಇಂದ ಅಥವಾ ಪಾಕಿಸ್ತಾನ ಸೇನೆಯಿಂದ ಅಥವಾ ಕರಾಚಿಯಿಂದ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟವರಿಂದ ಏನಾದರೂ ಮಾಹಿತಿ ಬಂದು ಅದನ್ನು ಮಾಡಿದ್ರ ಅಥವಾ ಮದ್ದುಗುಂಡುಗಳನ್ನು ಯಾರಾದ್ರೂ ಕೊಟ್ಟರು ಅಂತ ಸಾಕ್ಷ್ಯಗಳನ್ನೇ ತಗೊಂಡ್ಬಂದು ಮೊನ್ನೆ 100 ರಾಜತಾಂತ್ರಿಕರನ್ನ ಕರೆಸಿ ನೋಡಿ ಹಿಂಗಿಂಗಿದೆ. ಆಗ ಅವರು ಹೇಳ್ತಾರೆ, ಅವ್ರಿಗೆ ಇಲ್ಲ ಸರ್, ನಿಜವಾಗ್ಲೂ ಪಾಕಿಸ್ತಾನ ಭಾರತ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಸಾಫ್ಟ್ ಕಾರ್ನರ್ ಆಗಿರಬೇಕು ಭಾರತ ಬಗ್ಗೆ ಅಂತ ಹೇಳ್ತಾರೆ. ಅದನ್ನ ಮಾಡ್ಬಿಟ್ಟು ಮಾಡುವಂತ ಪ್ರಯತ್ನಗಳಾಗ್ತಾ ಇರೋದು. ಈಗ ಲೇಟು ಮತ್ತೊಂದು ಆಗ್ತಾ ಇರೋದು ಅದೇ ಒಂದು ಕಾರಣಕ್ಕೆ. ಮತ್ತೆ ಎರಡನೇದೇನಪ್ಪಾ ಅಂತಂದ್ರೆ ಸೇನೆ ಸನ್ನದ್ಧವಾಗಿದೆ ಇದೆಯಾ. ನರೇಂದ್ರ ಮೋದಿ ಸೇನೆಗೆ ಸಂಪೂರ್ಣ ಅಧಿಕಾರ ಕೊಟ್ಟರು. ಮೋದಿ ಎಲ್ಲಾದ್ರೂ ಹೊಡೀರಿ, ಹೆಂಗಾದ್ರೂ ಹೊಡೀರಿ, ಯಾವಾಗ ಬೇಕಿದ್ರು ಪಾಕಿಸ್ತಾನಕ್ಕೆ ಹೊಡೀರಿ ಅಂತ. ಮೊದಲು ಹೇಗಿತ್ತು ಅಂತಂದ್ರೆ ಒಬ್ಬ ಪ್ರತ್ಯೇಕತಾವಾದಿನೋ ಅಥವಾ ಯಾವನೊಬ್ಬ ಮಿಲಿಟೆಂಟೋ ಮತ್ತೊಬ್ಬ ಯಾರೇ ಒಂದು ಸೈನ್ಯಕ್ಕೆ ಕಲ್ಲೆಸೆದ್ರೆ ಅಥವಾ ಸೈನ್ಯಕ್ಕೆ ಗುಂಡು ಹೊಡೆದ್ರೆ ವಾಪಸ್ ಹೊಡಿಬೇಕು ಅಂತಂದ್ರೆ ಡೆಲ್ಲಿಯಿಂದ ಮಾಹಿತಿ ಆರ್ಡರ್ ಪಡೆಯಬೇಕಾಗಿದೆ. ಎಂಥ ಅಮಾನವೀಯ ಪರಿಸ್ಥಿತಿ, ಎಂಥ ಅಮಾನವೀಯ ಪರಿಸ್ಥಿತಿ. ಅಂದ್ರೆ ನಮ್ದೇನಾಯ್ತು ಅಂದ್ರೆ ನಮ್ಗೆ ಏನಿತ್ತು ಅಂದ್ರೆ ಅದು ಅವ್ರು ಸರಿಯಾಗ್ಬಹುದು ಅಂತ, ಅದು ಆಗ್ತಾ ಇಲ್ಲ ಅದು. ಆಮೇಲೆ ಮೋದಿ ಬಂದ ನಂತರ ಅವನು ಗುಂಡು ಹೊಡೆಯೋದ್ ಬಿಡಿ, ಅವನು ಕೈ ಎತ್ತು ಬಿದ್ದ ಹಿಂಗೆ ರೈಫಲ್ ರೆಡಿ ಮಾಡೋದಕ್ಕಿಂತ ಮೊದಲು ಡಿಮ್ ಅಂತ ಇಲ್ಲಿಂದ ಹೊಡಿಬಹುದಾಗಿತ್ತು. ಸೊ ಆ ಸ್ವಾತಂತ್ರ್ಯವನ್ನು ಸಿಕ್ಕಿದೆ. ಮೊದಲೆಲ್ಲ ಅಲ್ಲಿ ಹೆಂಗೆ ಅಂತಂದ್ರೆ ಪೊಲೀಸರಿಗೆ ಸೈನಿಕರಿಗೆ ಹೊಡೆದ್ರೆ ಅವ್ರು ಹೊಡಿತಾ ಇರ್ಬೋದು, ಇವ್ರು ನಿಂತು ಸುಮ್ಮನೆ ನಿಂತ್ಕೊಳ್ಬೇಕು. ಅಸಹಕಾರ ಚಳವಳಿ, ಮಾಡರ್ನ್ ಅಸಹಕಾರ ಚಳವಳಿ. ಇದೀಗ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯಿರಿ, ಭಾರತೀಯ ಸೇನೆಗೆ ಮೋದಿ ಫುಲ್ ಫ್ರೀಡಂ ಕೊಟ್ಟಿದ್ದಾರೆ. ಸೇನೆ ಮೇಲೆ ನನಗೆ ಅಪಾರ ನಂಬಿಕೆ ಇದೆ, ಖತರ್ನಾಕ್ ಶಸ್ತ್ರಗಳಿಗೆ ಕೆಲಸ ಕೊಡಲಿದೆ ಸೇನೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಇದರ ಜೊತೆಗೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಲೇಬೇಕು ಅಂತ ಪ್ರಧಾನಿ ಮೋದಿ ಪಣ ತೊಟ್ಟಂತೆ ಕಾಣ್ತಾ ಇದೆ. ಯಾಕಂದ್ರೆ ಅದಕ್ಕೆ ಬೇಕಿರುವಂತ ಎಲ್ಲೂ ಕೂಡ ಒಂದು ಪಾಯಿಂಟ್ ಕೂಡ ತಪ್ಪಾಗಬಾರದು ಅಂತ. ಯಾಕಂದ್ರೆ ನಾಳೆ ಯುದ್ಧ ಎಲ್ಲ ಶುರುವಾದ ನಂತರ ಅಂತಾರಾಷ್ಟ್ರೀಯ ಮಟ್ಟದಕ್ಕೆ ನಾವು ಹೋಗಬೇಕಾಗುತ್ತೆ. ನಾವು ಇಲ್ಲೇ ಡೆಲ್ಲಿಯಲ್ಲೇ ಇಲ್ಲಿ ರೌಂಡ್ ಹೊಡ್ಕೊಂಡು ಕುತ್ಕೊಂಡು ಇರೋದಿಲ್ಲ. ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ. ನೀವು ಕೇಳಬಹುದು, ಇಸ್ರೇಲ್ ಹೊಡೆಯುತ್ತೆ, ರಷ್ಯಾ ಹೊಡೆಯುತ್ತೆ, ಇವರೆಲ್ಲ ಹಿಂಗ್ ಮಾಡ್ತಾರೆ ತಂದ್ಬಿಟ್ಟು. ಅದುವೇ ಈಗ ಇವರು 26 ಜನರನ್ನು ಹೊಡೆದಿದ್ದಾರಲ್ಲ, ನಮಗೆ ಬೇಕಿರೋದು ಒಂದೇ ಸಾಕ್ಷ್ಯ, ಅದನ್ನು ಸಂಗ್ರಹ ಮಾಡುವಂಥದ್ದು. ಇದಕ್ಕೆ ಪಾಕಿಸ್ತಾನದ ಕುಮ್ಮಕ್ಕಿದೆ, ಇದಕ್ಕೆ ಪಾಕಿಸ್ತಾನದ ಸಪೋರ್ಟ್ ಇದೆ. ಇದು ಪಾಕಿಸ್ತಾನದ ಆಣತಿಯಂತೆ ನಡೆದಿದೆ. ಅಂದರೆ ಡಿಜಿಟಲ್ ಸಾಕ್ಷ್ಯಗಳನ್ನು ಒದಗಿಸ್ತಾ ಇದ್ದಾರೆ. ಅವರಿಗೆ ಯಾವುದಾದ್ರೂ ISI ಲಿಂಕ್ ಇಂದ ಅಥವಾ ಪಾಕಿಸ್ತಾನ ಸೇನೆಯಿಂದ ಅಥವಾ ಕರಾಚಿಯಿಂದ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟವರಿಂದ ಏನಾದರೂ ಮಾಹಿತಿ ಬಂದು ಅದನ್ನು ಮಾಡಿದ್ರ ಅಥವಾ ಮದ್ದುಗುಂಡುಗಳನ್ನು ಯಾರಾದ್ರೂ ಕೊಟ್ಟರು ಅಂತ ಸಾಕ್ಷ್ಯಗಳನ್ನೇ ತಗೊಂಡ್ಬಂದು ಮೊನ್ನೆ 100 ರಾಜತಾಂತ್ರಿಕರನ್ನ ಕರೆಸಿ ನೋಡಿ ಹಿಂಗಿಂಗಿದೆ. ಆಗ ಅವರು ಹೇಳ್ತಾರೆ, ಅವ್ರಿಗೆ ಇಲ್ಲ ಸರ್, ನಿಜವಾಗ್ಲೂ ಪಾಕಿಸ್ತಾನ ಭಾರತ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಸಾಫ್ಟ್ ಕಾರ್ನರ್ ಆಗಿರಬೇಕು ಭಾರತ ಬಗ್ಗೆ ಅಂತ ಹೇಳ್ತಾರೆ. ಅದನ್ನ ಮಾಡ್ಬಿಟ್ಟು ಮಾಡುವಂತ ಪ್ರಯತ್ನಗಳಾಗ್ತಾ ಇರೋದು. ಈಗ ಲೇಟು ಮತ್ತೊಂದು ಆಗ್ತಾ ಇರೋದು ಅದೇ ಒಂದು ಕಾರಣಕ್ಕೆ. ಮತ್ತೆ ಎರಡನೇದೇನಪ್ಪಾ ಅಂತಂದ್ರೆ ಸೇನೆ ಸನ್ನದ್ಧವಾಗಿದೆ ಇದೆಯಾ.